Yes, dear students, we are going to understand what is work and the concept of work in this session. So, work or the concept of work. Work in sociology is defined as the carrying out of tasks which involves the expenditure of mental and physical effort, and its objective is the production of goods and services that cater to human needs. ಸೊ ವಿದ್ಯಾರ್ಥಿಗಳೇ, ನಾವು ಶ್ರಮ ಮತ್ತು ಶ್ರಮದ ಪರಿಕಲ್ಪನೆಯನ್ನು ಇಲ್ಲಿ ಅರ್ಥೈಸಲಿಕ್ಕೆ ಹೊರಟಿದ್ದೀವಿ. ಸೊ ಶ್ರಮ ಅಂತ ಹೇಳಿದ್ರೆ ಸಮಾಜಶಾಸ್ತ್ರದಲ್ಲಿ ಹೇಗೆ ವ್ಯಾಖ್ಯಾನಿಸಬಹುದು ಅಂತ ಹೇಳಿದ್ರೆ, ನಾವು ಒಂದು ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ದೃಷ್ಟಿಕೋನವಾಗಿರುತ್ತೆ ಅಂತ ಹೇಳುವಂಥದ್ದು. ಅದು ಹೇಗೆ ಅಂತ ಹೇಳಿದ್ರೆ, ಮಾನಸಿಕ ಮತ್ತು ಬೌದ್ಧಿಕ ಪ್ರಯತ್ನದಿಂದಾಗಿ ನಾವು ಉತ್ಪಾದಿಸುವಂತಹ ಸರಕುಗಳು ಮಾನವನ ಬಳಕೆಗೆ ನೀಡುವಂಥದ್ದಾಗಿರುತ್ತೆ ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ ಮಾಡರ್ನ್ ಸೊಸೈಟೀಸ್ where industrial development exists, people work in a much wider variety of occupations. An occupation or job is work that is done in exchange for a work. From a sociological perspective, is anything that a person undertakes with a goal of being productive in a way that meets human needs. Work includes mental or physical exertion, but does not always have to include an exchange of money. An occupation is a type of work that is performed for the express purpose of monetary reward, regular wage or salary. ಸೊ ಇಲ್ಲಿ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಜನರ ಕಾರ್ಯ ತುಂಬ ಅಗಾಧವಾದಂತಹ ಒಂದು ಅರ್ಥವನ್ನು ಪರಿಕಲ್ಪನೆಯನ್ನು ಹೊಂದಿದೆ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸೊ ಇಲ್ಲಿ ಕೆಲಸ ಅಥವಾ ಶ್ರಮ ಅನ್ನುವಂಥದ್ದು ಕೇವಲ ಹಣಕ್ಕಾಗಿ ಮಾತ್ರವಲ್ಲದೇ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಸಹಾಯ ಮಾಡುವಂತಹದ್ದು ಅಥವಾ ಮತ್ತೊಬ್ಬ ವ್ಯಕ್ತಿಯ ಬೇಡಿಕೆಗಳನ್ನು ಪೂರೈಕೆ ಮಾಡುವಂತಹ ಕಾರ್ಯಕೂಡವನ್ನು ಕೂಡ ನಾವು ಇಲ್ಲಿ ಶ್ರಮ ಅಂತ ಹೇಳಿ ತೆಗೆದುಕೊಳ್ಬಹುದು ಅನ್ನುವಂಥದ್ದು. ಸೊ ಈ ಶ್ರಮ ನಾವು ಮಾನಸಿಕವಾದಂತಹ ಶ್ರಮ ಅಥವಾ ಬೌದ್ಧಿಕವಾದಂತಹ ಶ್ರಮವನ್ನು ಕೂಡ ನಾವಿಲ್ಲಿ ಮೌಲ್ಯಯುತವಾಗಿ ನೋಡುವಂಥದ್ದನ್ನು ನಾವು ಕಾಣಬಹುದು. ಇದರಿಂದಾಗಿ ನಾವು ಪಡೆದುಕೊಳ್ತಕ್ಕಂತಹ ಹಣಕಾಸಿನ ಸಹಾಯ ಕೂಡ ಆಗಿರಬಹುದಾಗಿರುತ್ತೆ ಎನ್ನುವಂಥದ್ದು. ಇನ್ ಆಲ್ ಕಲ್ಚರ್ಸ್, ವರ್ಕ್ ಈಸ್ ದ ಬೇಸಿಸ್ ಆಫ್ ದ ಎಕಾನಮಿ ಆರ್ ಎಕನಾಮಿಕ್ ಸಿಸ್ಟಮ್. The economic system for any given culture is made up of the institutions that provide for the production and distribution of goods and services. ಸೊ ಪ್ರತಿಯೊಂದು ಸಂಸ್ಕೃತಿಯಲ್ಲೂ ಕೂಡ ಆರ್ಥಿಕ ವ್ಯವಸ್ಥೆಯ ಅಭಿವೃದ್ಧಿ ಬಹಳ ಮುಖ್ಯವಾಗಿರುತ್ತೆ ಮತ್ತು ಇದೇ ಒಂದು ಸಂಸ್ಕೃತಿಯಾಗಿರುತ್ತೆ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಉತ್ಪಾದನೆ ಮಾಡುವಂಥದ್ದು ಮತ್ತು ಆ ಉತ್ಪಾದನೆ ಮಾಡಿದಂಥದ್ದನ್ನು ವ್ಯವಸ್ಥಿತವಾಗಿ ತಲುಪಿಸುವಂತಹ ಅಥವಾ ಅದನ್ನು ವಿತರಿಸುವಂತಹ ಕಾರ್ಯವಾಗಬೇಕಾಗಿತ್ತು ಅನ್ನುವಂಥದ್ದನ್ನು ನಾವು ನೋಡ್ತೀವಿ. These institutions may vary from culture to culture, particularly in traditional society versus modern society. ಸೊ ಈ ಒಂದು ಸಾಂಸ್ಥಿಕವಾದಂತಹ ಸ್ವರೂಪ ಒಂದು ಸಂಸ್ಕೃತಿಯಿಂದ ಮತ್ತೊಂದು ಸಂಸ್ಕೃತಿಗೆ ಬದಲಾವಣೆಗೊಳ್ಳುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ಸಾಂಪ್ರದಾಯಿಕ ಸಮಾಜದಿಂದ ಆಧುನಿಕ ಸಮಾಜಕ್ಕೆ ಬದಲಾವಣೆಗೊಳ್ಳುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತೆ. So the traditional cultures, food gathering and food production is the type of work occupied by the majority of the population. ಹಿಂದೆ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಅಥವಾ ಸಾಂಪ್ರದಾಯಿಕ ಸಂಸ್ಕೃತಿಯಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಆಹಾರವನ್ನು ಸಂಗ್ರಹಣೆ ಮಾಡ್ತಕ್ಕಂತಹ ಮತ್ತು ಉತ್ಪಾದನೆ ಮಾಡ್ತಕ್ಕಂತಹ ಅದು ಆಗಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ ಲಾರ್ಜರ್ ಟ್ರೆಡಿಷನಲ್ ಸೊಸೈಟೀಸ್, ಕಾರ್ಪೆಂಟ್ರಿ, ಸ್ಟೋನ್ ಮೇಸನರಿ ಆ್ಯಂಡ್ ಶಿಪ್ ಬಿಲ್ಡಿಂಗ್ ಆರ್ ಆಲ್ಮೋಸ್ಟ್ ಪ್ರಾಮಿನೆಂಟ್. In modern societies where industrial development exists, people work in a much wider variety of occupations. Work can also be defined as an action performed the object of achieving some particular objective. Hence, work is an action with a particular aim which is fulfilled by the action. Human beings do various kinds of work to earn their livelihood. Apart from the earning of livelihood, work may have some other objectives such as studying, earning prestige, etc.
Here it may be objected that play also has an objective, and for that reason it would be difficult to distinguish play from work. But two things must be kept in mind. In the first place, the player does get some satisfaction of his physical and psychological need, but he does not start by considering this satisfaction as his goal. In second place, it is not possible to draw a dividing line between play and work. ಸೊ ಇಲ್ಲಿ ಕಾರ್ಯ ಅಥವಾ ಶ್ರಮ ಅಂತ ಹೇಳಿದಾಗ ನಮಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಗುರಿಯನ್ನು ತಲುಪುವಂಥದ್ದು ಕೂಡ ಒಮ್ಮೊಮ್ಮೆ ಕಾರಣವಾಗಿರುತ್ತೆ ಅಂತ ಹೇಳುವಂಥದ್ದು. ಒಂದು ಕ್ರಿಯೆಗೆ ಮತ್ತೊಂದು ಕ್ರಿಯೆಯನ್ನು ನಾವು ಓರೆ ಹಚ್ಚಿ ನೋಡಬಹುದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ವ್ಯಕ್ತಿ ತನಗೆ ಬೇಕಾದಂತಹ ಜೀವನೋಪಕರಣಗಳನ್ನು ಅಥವಾ ಜೀವನ ಶೈಲಿಯನ್ನು ಮೂಡಿಸ್ಕೊಳ್ಳಿಕ್ಕೆ ಪಡ್ಕೊಳ್ತಕ್ಕಂತಹ ಮಾಡಿದಂತಹ ಶ್ರಮದಿಂದ ಪಡೆಯುವಂತಹ ಗೌರವಧನ ಏನಿದೆ ಅದು ಕೂಡ ಆಗತ್ತೆ ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸೊ ಇಲ್ಲಿ ಕೆಲವೊಮ್ಮೆ ಶ್ರಮದಿಂದ ನಾವು ನಮ್ಮ ಜೀವನ ಶೈಲಿಯನ್ನು ಮಾತ್ರವಲ್ಲದೇನೆ, ಜೀವನ ಅವಶ್ಯಕತೆಗಳನ್ನು ಮಾತ್ರವಲ್ಲದೇನೆ ಶಿಕ್ಷಣವನ್ನು ಪಡೆದುಕೊಳ್ಬಹುದು, ಹಾಗೆ ಹಣವನ್ನು ಪಡೆದುಕೊಳ್ಬಹುದು ಮತ್ತು ಗೌರವವನ್ನು ಕೂಡ ಪಡೆದುಕೊಳ್ಬಹುದಾಗತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸೊ ಇಲ್ಲಿ ಕಾರ್ಯವನ್ನು ನಾವು ಮಾನಸಿಕವಾದಂತಹ ಸ್ವರೂಪದಲ್ಲಿ ಮತ್ತು ದೈಹಿಕವಾದಂತಹ ಸ್ವರೂಪದಲ್ಲಿ ನಾವು ನಿರ್ವಹಣೆಯನ್ನು ಮಾಡತಕ್ಕಂಥದ್ದು. ಸೊ ಒಬ್ಬ ಆಟಗಾರ ತನ್ನ ದೈಹಿಕ ಶ್ರಮದ ಜೊತೆಗೆ ತನ್ನ ಮಾನಸಿಕ ತೃಪ್ತಿಯನ್ನು ಕೂಡ ಅವನು ಪಡ್ಕೊಳ್ತಾನೆ ಅನ್ನುವಂಥದ್ದನ್ನು ಕೂಡ ಗಮನ ಹರಿಸಬೇಕಾಗತ್ತೆ ನಾವು. The same activity may be a game for one individual and work for another depending upon the attitude. For example, just as the player devotes his entire attention to playing the game without being overtly conscious of the results, the determined worker may perform some activity with complete concentration and be obvious to the actual results. On the other hand, every player does think in terms of winning and losing irrespective of how much sporting spirit he has. Hence, while the definition of work given above shows its relative difference from work, it does not indicate that there is a complete difference between the two. As far as the pleasurable and interesting aspect of play is concerned, the same can be and many times is true and work also. The secret of the success of many great people lies in the fact that they found as great pleasure in doing work as they did in play. The study of work, industry and economic institution is a major part of sociology because the economy influences all other parts of society and therefore social reproduction in general. It does not matter if we are talking about a hunter-gatherer society, pastoral society, agricultural society or industrial society. All are centered on an economic system that affects all parts of society, not just personal identities and daily activities. Work is closely intertwined with social structure, social processes and especially social inequality. ಸೊ ಶ್ರಮ ಅನ್ನೋವಂಥದ್ದು ಮೂಲಭೂತವಾಗಿ ಆರ್ಥಿಕ ಸಂಸ್ಥೆಯೊಂದಿಗಿನ ಒಂದು ಬಹಳ ಮುಖ್ಯವಾದಂತಹ ಒಂದು ಅಂಶವಾಗಿರುತ್ತೆ ಅನ್ನುವಂಥದ್ದನ್ನು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗೆ ನೀವು ಈ ಶ್ರಮವನ್ನು ಒಂದು ಉದಾಹರಣೆಯಾಗಿ ತೆಗೆದುಕೊಂಡು ನೀವು ಕೈಗಾರಿಕಾ ಪೂರ್ವ ಸಮಾಜದಲ್ಲಿ ಅದು ಬಹುಶಃ ಬೇಟೆ ಸಮಾಜವಾಗಿರಬಹುದು, ಗ್ರಾಮೀಣ ಸಮಾಜವಾಗಿರಬಹುದು, ಕೃಷಿ ಸಮಾಜವಾಗಿರಬಹುದು ಅಥವಾ ಇಂದಿನ ಆಧುನಿಕ ಸಮಾಜವಾಗಿರಬಹುದು, ಒಟ್ಟಾರೆಯಾಗಿ ಎಲ್ಲ ಸಮಾಜಗಳ ಉದ್ದೇಶ ಅಥವಾ ಸಾಮಾಜಿಕ ಸಂರಚನೆಯ ಉದ್ದೇಶ ಅಥವಾ ಸಾಮಾಜಿಕ ಪರಿಕಲ್ಪನೆ ಅಥವಾ ವಿಶೇಷವಾಗಿ ಸಾಮಾಜಿಕ ವಿಭಿನ್ನತೆಯನ್ನು ಹೋಗಲಾಡಿಸುವಂತಹ ಅಥವಾ ಅಸಮಾನತೆಯನ್ನು ಹೋಗಲಾಡಿಸುವಂಥದ್ದಾಗಿರುತ್ತೆ ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ನೋಡಬಹುದು. The sociology of work goes back to the classical sociological theorists. Karl Marx, Emil Durkheim and Max Weber all considered the analysis of modern work to be central to the field of sociology. Marx was the first social theorist to really examine the conditions of work in factories that were popping up during the Industrial Revolution, looking at how the transition from independent craft work to working for a boss in a factory resulted alienation and de-skilling.
Durkheim, on the other hand, was concerned with how societies achieved stability through norms, customs, and traditions as work industry changed during the Industrial Revolution. Weber focused on the development of new types of authority that emerged in modern bureaucratic organizations. ಸೊ ಇಲ್ಲಿ ಕಾರ್ಯ ಅಂತ ಹೇಳಿದಾಗ ಸಾಮಾಜಿಕ ಸಿದ್ಧಾಂತಕಾರರು ಸಮಾಜಶಾಸ್ತ್ರೀಯ ಸಿದ್ಧಾಂತಗಳ ಮೂಲಕ ಈ ಹಿಂದೆ ತಮ್ಮ ಒಂದು ಗಮನವನ್ನು ಹರಿಸಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಅವರಲ್ಲಿ ಮೂಲವಾಗಿ ಕಾರ್ಲ್ ಮಾರ್ಕ್ಸ್ ಆಗಿರಬಹುದು, ಎಮಿಲಿ ಡರ್ಖೈಮ್ರವರಾಗಿರಬಹುದು, ಮ್ಯಾಕ್ಸ್ ವೇಬರ್, ಇವರು ಆಧುನಿಕ ಶ್ರಮದ ಬಗ್ಗೆ ಬಹಳ ಸ್ಪಷ್ಟವಾದಂತಹ ಸ್ಪಷ್ಟೀಕರಣವನ್ನು ನೀಡುವಂತಹ ಪ್ರಯತ್ನವನ್ನು ತಮ್ಮ ಸಿದ್ಧಾಂತಗಳಲ್ಲಿ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇಂಗ್ಲೆಂಡಿನ ಒಂದು ಕೈಗಾರಿಕಾ ಕ್ರಾಂತಿಯಿಂದಾದಂತಹ ಬದಲಾವಣೆಗಳು ಹೇಗೆ ಒಬ್ಬ ಗುಡಿ ಕೈಗಾರಿಕೆಯನ್ನು ಮಾಡ್ತಾ ಇದ್ದಂತಹ ಕಾರ್ಮಿಕ ಒಂದು ಕಾರ್ಖಾನೆಯಲ್ಲಿ ತಾನು ನಿರ್ಗತಿಕನಾಗಿ ಅಥವಾ ಆತ ತಾನು ತಯಾರಿಸಿದಂತಹ ಸರಕುಗಳಿಂದ ದೂರ ಉಳಿಯುವಂತಹ ಒಂದು ಸಂದರ್ಭಗಳು ಉಂಟಾಗತ್ತೆ ಎನ್ನುವಂಥದ್ದನ್ನು ನಾವು ಗಮನಿಸಬಹುದು. ಹಾಗೆ ಡರ್ಖೈಮ್ರವರು ಹೇಳೋ ಹಾಗೆ ಏನು ಅಂತ ಹೇಳಿದ್ರೆ, ಸಮಾಜಗಳು ಹೇಗೆ ತಮ್ಮ ಒಂದು ಅಸ್ತಿತ್ವವನ್ನು, ತಮ್ಮ ಒಂದು ಶಿಷ್ಟಾಚಾರಗಳನ್ನು, ಸಂಪ್ರದಾಯಗಳನ್ನು ಕಳೆದುಕೊಂಡು ಕೈಗಾರಿಕಾ ಸಮಾಜಕ್ಕೆ ಒಗ್ಗಿ ಹೋದಂಥದ್ದನ್ನು ನಾವು ಕಾಣಬಹುದಾಗಿರುತ್ತೆ ಅಂತ ಹೇಳುವಂಥದ್ದು. ಮತ್ತು ವೇಬರ್ರವರು ಹೇಳೋ ಹಾಗೆ ಅಭಿವೃದ್ಧಿಯ ಪಥದೊಂದಿಗೆ ನಡೆದಂತಹ ನೌಕರಶಾಹಿ ವ್ಯವಸ್ಥೆ, ಆಧುನಿಕ ನೌಕರಶಾಹಿಯ ವ್ಯವಸ್ಥೆ ಸಂಘಟಿತವಾಗಿ ಹೇಗೆ ಹೊರಹೊಮ್ಮಿತು ಅನ್ನುವಂಥದ್ದು ಕೂಡ ಇಲ್ಲಿ ಗಮನಾರ್ಹವಾಗಿದೆ ಅಂತ ಹೇಳಿ ನಾವು ಹೇಳಬಹುದು.